375 ಕೊಡಿ ಹೋಗಿ ಸರ್. 3,75,000ಕ್ಕೆ 15 ಮಾಡಲ್ ಇರುವಂತಹ 15 ಮಾಡಲ್ ಆಸ್ತಾ ಆಪ್ಷನಲ್ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ ನೋಡ್ತಿರ್ಬೋದು. 2,75,000ಕ್ಕೆ 14 ಮಾಡಲ್ ಶೆವರ್ಲೆ ಸೇಲ್ ಸಿಗ್ತಾ ಇದೆ. ಬರೀ 35,000 ಕಿಲೋಮೀಟರ್ ಓಡಿರುವಂತಹ ಪೋಲೋ. ಯಾರಾದರೂ ಕಮ್ಮಿ ಓಡಿರುವಂತಹ ಪೋಲೋಗಳನ್ನ ಹುಡುಕ್ತಾ ಇದ್ರೆ ಇಲ್ಲಿದೆ ನೋಡ್ತಿರ್ಬೋದು. 4,50,000ಕ್ಕೆ ಒಂದು ಸ್ಪೇಷಿಯಸ್ ಹ್ಯಾಚ್ ಪ್ಯಾಕ್ ಸಿಗುತ್ತೆ ನೋಡ್ಬೋದು. ಹೋಂಡಾ ಐವಿಟೆಕ್ ಇಂಜಿನ್ಸ್, ಒಳ್ಳೆ ಸ್ಮೂತ್ ಅಂಡ್ ರಿಫೈನ್ಡ್ ಇಂಜಿನ್ಸ್ ಆಕ್ಚುಲಿ ಇದು. 3,75,000ಕ್ಕೆಲ್ಲ 10 ಮಾಡಲ್ ಸಿಂಗಲ್ ಓನರ್ ಕ್ಯಾಪ್ಟಿವಾ ಸಿಗ್ತಾ ಇದೆ ನೋಡ್ತಿರ್ಬೋದು. ಸರ್ ಪ್ರೈಸ್ ಇದು ಸರ್ ಮಾರ್ಕೆಟ್ ಪ್ರೈಸ್ ಕೊಳ್ಳ, ನನ್ನ ಪ್ರೈಸ್ ಕೊಳ್ಳ ಸರ್. ನಿಮ್ಮ ಪ್ರೈಸ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ನನ್ನ ಪ್ರೈಸ್ ಫೈನಲ್ ಪ್ರೈಸ್ ಅಂದ್ರೆ 5.5 lakhsಗೆ ಕೊಟ್ಬಿಡ್ತೀನಿ ಸರ್. 5,50,000ಕ್ಕೆ 2015 ಮಾಡಲ್ ಕ್ರೂಸ್ LTZ ಟಾಪ್ ಎಂಡ್ ನೋಡ್ತಿರ್ಬೋದು. ವಿತ್ ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟು ಮತ್ತು 2 ಲೀಟರ್ ಪವರ್ಫುಲ್ ಇಂಜಿನ್ ಎಲ್ಲ ಬರುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಮಾರ್ಕೆಟಲ್ಲಿ ಸುಜುಕಿ ಮತ್ತು ಹ್ಯುಂಡೈ ಗಾಡಿಗಳಿಗೆ ಸ್ವಲ್ಪ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಿಮಗೆ ಬಜೆಟಲ್ಲಿ ಸಿಗಲ್ಲ ಅದು. ಸೊ ಲೇಟೆಸ್ಟ್ ಮಾಡಲ್ ಗಾಡಿಗಳು ತೊಗೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ವೆರಾಸ್ ನೀವು ಸೇಫ್ಟಿನೂ ಇರುತ್ತೆ, ಜೊತೆಗೆ ಬಜೆಟಲ್ಲೂ ಸಿಗುವಂತಹ ಗಾಡಿಗಳಂತ ಹೇಳಿದ್ರೆ ಸ್ಕೋಡಾ ಆಗಿರ್ಬೋದು, ಹೋಂಡಾ ಆಗಿರ್ಬೋದು, ಅಥವಾ ನೀವು ಮಹೇಂದ್ರ ಗಾಡಿಗಳೇ ಆಗಿರ್ಬೋದು, ಶೆವರ್ಲೆ ಗಾಡಿಗಳಾಗಿರ್ಬೋದು, ಇವೆಲ್ಲ ನಿಮಗೆ ಬಜೆಟಲ್ಲಿ ಸಿಗುವಂಥದ್ದು. ಸೊ ಅದನ್ನೇ ಮಾಡಿಕೊಂಡು ಫೇಮಸ್ ಆಗಿರುವಂತಹ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಇವತ್ತು ಬನ್ನೇರುಘಟ್ಟ ರೋಡು ಬಿಳೇಕಳ್ಳಿ ಸಿಗ್ನಲ್ಲು ರಾಯಲ್ ಓಕ್ ಪಕ್ಕದಲ್ಲಿರುವಂತಹ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಇಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ವಿ. ಫಸ್ಟ್ ವಿಡಿಯೋ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಪ್ರೈಸಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಿ. ಸೊ ಅದೇ ಥರ ಪ್ರೈಸಿಂಗ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆ ಥರ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಹೋಗೋಣ. ನಮ್ಮ ಜೊತೆಗೆ ಹೌಸ್ ಆಫ್ ಕಾರ್ಸ್ ಕಡೆಯಿಂದ ಅಯ್ಯರ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಶೋರೂಮ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ವೆಲ್ಕಮ್ ಸರ್, ನಿಮಗೂ ವೆಲ್ಕಮ್, ನಿಮ್ಮ ಕಸ್ಟಮರ್ಸ್ಗೂ ವೆಲ್ಕಮ್. ಸರ್ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಾಲಿಟಿ ಸರ್? ಸ್ಪೆಷಾಲಿಟಿ ನಮ್ಮದು ಏನಿದೆ ಅಂದರೆ ಸರ್ ಪ್ರೈಸೇ ಮೇನ್. ಪ್ರೈಸ್ ಕಸ್ಟಮರ್ಗೆ ಬೇಕಾಗಿರೋದೇ ಪ್ರೈಸು. 5,000 ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಏನಿಲ್ಲ. ಫ್ರ್ಯಾಂಕಾಗಿ ಹೇಳ್ತೀನಿ ಕಸ್ಟಮರ್ಸ್ಗೆ, ಏನಿದ್ರೆ ನಿಮಗೆ ಪ್ರೈಸ್ ಕೊಡ್ತೀನಿ, ಒಳ್ಳೆ ಪ್ರೈಸ್ ಕೊಡ್ತೀನಿ. ಮಾರ್ಕೆಟಿಂದ 50, 60, 1 ಲಕ್ಷ ತನಕ ಕಮ್ಮಿ ಕೊಡ್ತೀನಿ. ಪೋಲೋಗಳು ನೋಡ್ಬೋದಾ? ಎಲ್ಲ ಗಾಡಿಗೂ ಕೊಡ್ತೀನಿ. ಎವ್ರಿ ವೆಹಿಕಲ್ ಫ್ರಮ್ ನಮಗೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ 2,95,000ಇಂದ. ಅದು ಕೂಡ ನಿಮಗೆ ಮಾಡೆಲ್ ಗಾಡಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ, 2014ಇಂದನೇ. ಓಕೆ ವೀಕ್ಷಕರೇ, ಅದು ಯಾವ ಗಾಡಿ ಅಂತ ಗೊತ್ತಾಗಬೇಕಾ? ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸರ್ ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ ಹೌಸ್ ಆಫ್ ಕಾರ್ಸಲ್ಲಿ? ಸರ್ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸರ್ ನಾವು. ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಮಾತ್ರ ಕ್ಲಿಯರ್ ಆಗಿರಬೇಕು. ಯಾವ ಮಾಡಲು ಮೇಲೆ? 2012ಇಂದನೇ ಮಾಡಿಸ್ತೀನಿ. 2012 ಮಾಡಲ್ ಮೇಲೆ ಸಿಗುವಂಥದ್ದು. ಇಲ್ಲಿ 60 to 70% ಕರ್ನಾಟಕ ವೆಹಿಕಲ್ ಸಿಗುತ್ತೆ, ಒಂದು 30% ಬಂದ್ಬಿಟ್ಟು ಔಟ್ ಆಫ್ ಸ್ಟೇಟ್ ವೆಹಿಕಲ್ಸು ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಇದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇ ವೆಹಿಕಲ್ ಶೆವರ್ಲೆ ಸೇಲ್ ಇದೆ. ಎಸ್ ಸರ್. ಸರ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 78,000 ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟು, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮು, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪ್ರೈಸ್ ಕೂಡ ನಿಮಗೆ ಮಾರ್ಕೆಟಿಂದ ತುಂಬ ಪ್ರೈಸ್ ಕಮ್ಮಿ ಕೊಡ್ತೀನಿ. 2,95,000 ಕೋಟಿಂಗ್ ಇದೆ ಸರ್. 2,75,000 ಕೊಡ್ತೀನಿ ಸರ್ ಗಾಡಿ. 2,75,000ಕ್ಕೆ 14 ಮಾಡಲು ಶೆವರ್ಲೆ ಸೇಲ್ ಸಿಗ್ತಾ ಇದೆ. ಸೊ ಫೀಚರ್ಸ್ ಅಂತ ಬಂದಾಗ ನೋಡ್ತಿರ್ಬೋದು, ಇದರಲ್ಲಿ 4 ಪವರ್ ವಿಂಡೋಸು, ಏರ್ ಬ್ಯಾಗ್ ಕೂಡ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪನಿ ಇದೆ ನೋಡ್ತಿರ್ಬೋದು. ಸೇಲ್ ಅಂತ ಹೇಳಿ ನಿಮಗೆ ಸ್ಕಫ್ ಪ್ಲೇಟ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಪ್ರೈಸ್ ಬಂದ್ಬಿಟ್ಟು 2,75,000ಕ್ಕೆ ಫೈನಲ್ ಆಗುತ್ತೆ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪೋಲೋ ಇದೆ. ಎಸ್ ಸರ್. ಸರ್ 2015 ಮಾಡಲ್ ಪೋಲೋ, ಸಾರಿ 2013 ಮಾಡಲ್ ಹೈಲೈನ್ ಇದು. ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿದೆ. 3,35,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ. 1.2 ಲೀಟರ್ ಇಂಜಿನ್ ಸರ್ ಇದು. ಪ್ರೈಸ್ ಕೂಡ ನಿಮಗೆ 5,25,000 ಕೋಟ್ ಮಾಡಿದ್ದೀನಿ. 4,85,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಬರೀ 35,000 ಕಿಲೋಮೀಟರ್ ಓಡಿರುವಂತಹ ಪೋಲೋ. ಯಾರಾದರೂ ಕಮ್ಮಿ ಓಡಿರುವಂತಹ ಪೋಲೋಗಳನ್ನ ಹುಡುಕ್ತಾ ಇದ್ರೆ ಇಲ್ಲಿದೆ ನೋಡ್ತಿರ್ಬೋದು. ಸರ್ ಇದು ಪೆಟ್ರೋಲ್ ವೆಹಿಕಲ್ ಸರ್? ಇದು ಪೆಟ್ರೋಲ್ ಸರ್. 1.2 ಲೀಟರ್ ಇಂಜಿನ್ ಇದು. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಇದು. ಪ್ರೈಸ್ ಬಂದ್ಬಿಟ್ಟು 5,25,000 ಕೋಟಿಂಗ್ ಸರ್ ಇದು. ಓಕೆ, ನಿಮಗೆ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 4,80,000 ಕೊಟ್ಬಿಡ್ತೀನಿ ಸರ್ ಗಾಡಿ. 35,000 ರೆಕಾರ್ಡೆಡ್ ಓಡಿರೋ ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಪೋಲೋ ಇದೆ. ಎಸ್ ಸರ್. ಸರ್ 2015 ಮಾಡಲ್ ಇದು. ಸೆಕೆಂಡ್ ಓನರ್ ಆಗಿದೆ. 70,000 ಓಡಿದೆ. ಪೆಟ್ರೋಲ್ ಇಂಜಿನ್ನು, ಟ್ರೆಂಡ್ ಲೈನು, ಆದರೂ ಡುವೆಲ್ ಏರ್ ಬ್ಯಾಗ್ ಇದೆ ಸರ್ ಗಾಡಿಯಲ್ಲಿ. 15 ಮಾಡಲ್ ಅಂದರೆ ಎಲ್ಲ ಗಾಡಿಯಲ್ಲೂ ಬರುತ್ತೆ. ಈಗ ಟ್ರೆಂಡ್ ಲೈನ್ ಇದೆ. ಪ್ರೈಸ್ ಕೂಡ ಕೊಡ್ತೀನಿ ನಿಮಗೆ. ಓಕೆ, 4,75,000 ಕೋಟಿಂಗ್ ಸರ್ ಇದು. 4,50,000ಗೆ ಫೈನಲ್ ಮಾಡ್ಕೊಡ್ತೀನಿ. 4,50,000ಕ್ಕೆ. ಯಾವ ಮಾಡಲ್ ಸರ್ ಇದು? 2015 ಮಾಡಲ್. 15 ಮಾಡಲ್ ಪೋಲೋ ಸಿಗ್ತಾ ಇದೆ. ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ಒಂದು ಜಾಸ್ ಇದೆ ನೋಡಿ ಸರ್. 2012 ಮಾಡಲ್ ಇದು. 2012 ಮಾಡಲ್ ವಿ ವೇರಿಯಂಟು, ಸೆಕೆಂಡ್ ಓನರ್ ಆಗಿದೆ. 70,000 ಗಾಡಿ ಓಡಿದೆ ಸರ್. 3,85,000 ಇದೆ ಕೋಟಿಂಗು. 3,70,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 12 ಮಾಡಲ್ ಜಾಸು. ಆ್ಯಕ್ಚುಲಿ ಇದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಗ್ಗಳಲ್ಲೇ ಒನ್ ಆಫ್ ದಿ ಸ್ಪೇಷಿಯಸ್. ಆ್ಯಕ್ಚುಲಿ ಇದು ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ. ಒಳಗಡೆ ನೋಡ್ಬೋದು ಏರ್ ಬ್ಯಾಗು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ.
ಇನ್ಫೋಟೈನ್ಮೆಂಟ್ ಸಿಸ್ಟಮು ಹೋಂಡಾದವ್ರದ್ದೇ ಬರುತ್ತೆ. ಸೆಕೆಂಡ್ ರೋ ಲೆಗ್ ರೂಮ್ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ, ಫ್ರಂಟ್ 2 ಡಿಸ್ಕ್ ಬರುತ್ತೆ. ಸೊ 3,70,000 ಫೈನಲ್ ಕೊಡ್ತೀನಿ. ಮುಂದೆ ಬರಲಿ ಕಸ್ಟಮರ್, ಇನ್ನೂ 5-10 ಸಾವಿರ ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬನ್ನಿ, ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಏನು ಗಾಡಿಗಳು ನೋಡ್ತಾ ಇದ್ದೀರಾ, ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ಲು ಯಾರಾದರೂ ಒಂದು ಬಜೆಟಲ್ಲಿ 7 ಸೀಟರ್ ನೋಡ್ತಾ ಇದ್ರೆ ಒಂದು ಕ್ಯಾಪ್ಟಿವಾ ಇದೆ. ಎಸ್ ಸರ್ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು 7 ಸೀಟ್ರು. ಓಕೆ, 2010 ಮಾಡಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ಲು, ಫುಲ್ಲಿ ಲೋಡೆಡ್ ಗಾಡಿ, ಸನ್ರೂಫ್ ಬಿಟ್ಟು ಎಲ್ಲ ಇರುತ್ತೆ ಸರ್ ಗಾಡಿಯಲ್ಲಿ. ಪ್ರೈಸ್ ಬಂದು 3,95,000. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 3,70,000 ಕೊಡ್ತೀನಿ ಸರ್ ಗಾಡಿ. 3,75,000ಕ್ಕೆಲ್ಲ 10 ಮಾಡಲ್ ಸಿಂಗಲ್ ಓನರ್ ಕ್ಯಾಪ್ಟಿವಾ ಸಿಗ್ತಾ ಇದೆ. ನೋಡ್ತಿರ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಏರ್ ಬ್ಯಾಗು, ABS ಮತ್ತು ಎಲೆಕ್ಟ್ರಿಕ್ ಸೀಟ್ಸು ಎಲ್ಲ ಬರುವಂಥದ್ದು ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಈ ಸತಿ ಹ್ಯುಂಡೈ ವೆಹಿಕಲ್ಸ್ ಕೂಡ ಸಾಕಷ್ಟು ವೆಹಿಕಲ್ ನೋಡ್ಬೋದು. ಈ ಸಲ ನನ್ನ ಹತ್ರ ವಾಲ್ಸ್ವಾಗನ್ನು, ಹೊಂಡೈ ಸುಮಾರು ಗಾಡಿಗಳಿದ್ದಾವೆ. ಕಸ್ಟಮರ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಎಲ್ಲ ಒಳ್ಳೆ ಕಮ್ಮಿ ಬಜೆಟಲ್ಲಿ ಒಳ್ಳೆ ಮಾಡೆಲ್ ಗಾಡಿ ತಂದಿದ್ದೀನಿ ಸರ್ ಈ ಸಲ. ನೋಡಿ 2013 ಮಾಡೆಲ್ ಗಾಡಿ, ಇದು ಸಿಂಗಲ್ ಓನರ್ ಗಾಡಿ. 99,000 ಓಡಿದೆ ಗಾಡಿ, ಅದೂ ರೆಕಾರ್ಡೆಡ್, ರೀಸೆಂಟ್ಲಿ ಸರ್ವಿಸ್ ಆಗಿದೆ ಕಂಪ್ನಿಯಲ್ಲೇ. ಓಕೆ, ಲೆದರ್ ಅಪೋಸಿಟ್ರಿ ಎಲ್ಲ ಬರುತ್ತೆ, ನೋಡ್ಕೋಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಅದು ಕೂಡ ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಆಂಡ್ರಾಯ್ಡು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ಬೀಮ್ಸ್ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಪ್ರೈಸ್ ಸರ್ ಇದು? ಸರ್ ಪ್ರೈಸ್ ಬಂದು 3,85,000 ಸರ್. 3,65,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,65,000ಕ್ಕೆ ಲೋನ್ ಕೂಡ ಆಗುತ್ತೆ ಸರ್. ಒಂದು 1 ಲಕ್ಷ 1.5 ಲಕ್ಷ ತೊಗೊಂಬಂದ್ರೆ ಸಾಕಾಯ್ತು ಸರ್. 50,000 ತೊಗೊಂಡು ಬರಲಿ ಸರ್, ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ. 50,000 ತೊಗೊಂಬಂದ್ರೆ ಸಾಕು, ಲೋನ್ ಆಗುತ್ತೆ. ಮಾಡಲ್ ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹ್ಯುಂಡೈ ಎಕ್ಸೆಂಟ್ ಇದೆ. ಎಸ್ ಸರ್, ಎಕ್ಸೆಂಟ್ 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು 78,000 ಓಡಿದೆ ಗಾಡಿ, ಫುಲ್ಲಿ ಲೋಡೆಡ್ ವಿತ್ ಪುಷ್ ಸ್ಟಾರ್ಟರ್ ಸರ್ ಇದು. ಓಕೆ, ಮೈಲೇಜ್ ಬೇಕಂದ್ರೆ ಪೆಟ್ರೋಲ್ ಗಾಡಿಯಲ್ಲಿ ಈ ಗಾಡಿ ಮಾತ್ರ ನಿಮಗೆ 17 to 18 ಮೈಲೇಜ್ ಬರುತ್ತೆ ಪರ್ ಲೀಟರ್ ಗಾಡಿ. ಆ್ಯಂಡ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುವಂಥದ್ದು ಇದರಲ್ಲಿ. ಡ್ಯೂಯಲ್ ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು, ಆಟೋ ಫೋಲ್ಡಿಂಗ್ ವಾರ್ ಬೀಮ್ಸ್ ಕೂಡ ಇದರಲ್ಲಿ ಬರುವಂಥದ್ದು. ನೋಡ್ತಿರ್ಬೋದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಸರ್. ಪ್ರೈಸ್ ಇದು? ಸರ್ ಪ್ರೈಸ್ ಕೂಡ ನಿಮಗೆ 4,85,000 ಕೋಟ್ ಮಾಡಿದ್ದೀನಿ ಸರ್. ಫೈನಲ್ ಟು ಫೈನಲ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 4.5ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,50,000 ಕ್ಲೋಸ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ಹೋಂಡಾ ಜಾಸ್ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ 2015 ಮಾಡಲ್ ಸಿಂಗಲ್ ಓನರ್ ವಿ ವೇರಿಯಂಟ್, ಇದು ಟಾಪ್ ಎಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪ್ರೈಸ್ ಬಂದು 4,95,000 ಇದೆ. ಕೋಟಿಂಗ್ ಅದು ಆ್ಯಕ್ಚುಲಿ. ನಾನು ಕಸ್ಟಮರ್ ಬಂದರೆ ಒಂದೇ ಒಂದು ರೇಟ್ ಕೊಡ್ತೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಒಂದೇ ಒಂದು ಪ್ರೈಸು, ಡೆಡ್ಲೈನ್ ಪ್ರೈಸು 4,50,000 ಕ್ಲೋಸ್ ಮಾಡ್ಕೊಡ್ತೀನಿ. 4,50,000ಕ್ಕೆ ಒಂದು ಸ್ಪೇಷಿಯಸ್ ಹ್ಯಾಚ್ ಬ್ಯಾಕ್ ಸಿಗುತ್ತೆ. ನೋಡ್ಬೋದು, ಹೋಂಡಾ ಐವಿಟೆಕ್ ಇಂಜಿನ್ಸು, ಒಳ್ಳೆ ಸ್ಮೂತು ಆ್ಯಂಡ್ ರಿಫೈನ್ಡ್ ಇಂಜಿನ್ಸ್ ಆ್ಯಕ್ಚುಲಿ ಇದು. ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಆ್ಯಂಡ್ ಆಲ್ಸೋ ಲೆದರ್ ಅಪೋಲ್ಸ್ಟ್ರಿ ಕೂಡ ಇದರಲ್ಲಿ ಬರುವಂಥದ್ದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಮಾಡೆಲ್ ಗಾಡಿ ಸರ್. ಈ ಸಲ ಒಂದು ಒಳ್ಳೆ ಮಾಡೆಲ್ ಗಾಡಿಯಲ್ಲಿ ಕಮ್ಮಿ ಬಜೆಟ್ ಅಂದರೆ ಈ ಗಾಡಿ ಇದೆ ನೋಡಿ ಸರ್. 2015 ಮಾಡಲ್ ಆಸ್ಟಾ ಆಪ್ಷನಲ್ ಇದು, ವಿತ್ ಪುಷ್ ಸ್ಟಾರ್ಟರ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಓಕೆ, ಥರ್ಡ್ ಓನರ್ ಆಗಿದೆ, ಆದರೆ ಲೆಸ್ ಡ್ರೈವನ್ ಆಗಿದೆ. 49,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ. ಓಕೆ, ಪ್ರೈಸ್ ಬಂದು 3,99,000 ಸರ್. 3,99,000. 2015 ಮಾಡಲ್ ಸ್ಟಾರ್ಟ್ ಇರುವಂತಹ ಗ್ರ್ಯಾಂಡ್ ಐಟನ್ ಆಸ್ತಾ ಸಿಗ್ತಾ ಇದೆ. ನೋಡ್ತಿರ್ಬೋದು, ಆಸ್ತಾ ಆಪ್ಷನಲ್ ಇದು, ಲೆದರ್ ಅಪೋಲ್ಸ್ಟ್ರಿ ಕೂಡ ಬರುತ್ತೆ ಇದರಲ್ಲಿ. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಒಳ್ಳೆ ಪ್ರೈಸ್ ಕೊಡಲ್ಲ ಸರ್? ಇಲ್ಲ, ಇನ್ನೂ ಸ್ವಲ್ಪ ಕಮ್ಮಿ ಮಾಡಲ್ಲ ಸಾಕು? ಸ್ವಲ್ಪ ಕಮ್ಮಿ ಮಾಡಿ. ಸ್ವಲ್ಪ ಕಮ್ಮಿ ಮಾಡಲ್ಲ ಬೇಡ, ಒಳ್ಳೆ ಪ್ರೈಸೇ ಕೊಡಿ. ಓಕೆ, 375 ಕೊಡಿ ಹೋಗಿ ಸರ್. 3,75,000ಕ್ಕೆ 15 ಮಾಡಲ್ ಇರುವಂತಹ 15 ಮಾಡಲ್ ಆಸ್ತಾ ಆಪ್ಷನಲ್ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ. ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಒಂದು ಹ್ಯುಂಡೈ ವರ್ನಾನ ಸರ್, ಎಲೆಂಟ್ರಾನ ಸರ್ ಇದು? ವರ್ನಾ ಫ್ಲೂಯಿಡಿಕ್ ಸರ್. ವರ್ನಾ ಫ್ಲೂಯಿಡಿಕ್. ಓಕೆ, 2015 ಮಾಡಲ್ ಸರ್ ಇದು. ವರ್ನಾ ಫ್ಲೂಯಿಡಿಕ್ ಆಪ್ಷನಲ್ ಇದು. ಓಕೆ, 63,000 ನೋಡಿದೆ. ಪೆಟ್ರೋಲ್ ಸೂಪರ್ ಆಗಿದೆ ಗಾಡಿ. ನೋಡ್ಬೋದು ಸರ್ ಹೆಂಗಿದೆ ಅಂತ. ಕ್ಲೀನ್ ಇದೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. 63,000 ಕಿಲೋಮೀಟರ್ಸ್ ಓಡಿಸಿದೆ ಗಾಡಿ. ಇಂಟರ್ನಲ್ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವೀಮ್ಸು, ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ, ಸೇಮ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ನೋಡ್ಬೋದು, ಸೊ ಬ್ಯೂಟಿಫುಲ್ ವೆಹಿಕಲ್. 1.6 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ಸರ್. ಪ್ರೈಸ್ ಇದು? ಸರ್ 6,55,000 ಕೋಟ್ ಮಾಡಿದ್ದೀನಿ ಸರ್ ಗಾಡಿಗೆ. 6,55,000 ಕೋಟ್ ಮಾಡಿದ್ದೀನಿ. 6,20,000ಗೆ ಕೊಟ್ಬಿಡ್ತೀನಿ ಸರ್ ಗಾಡಿ. ಓಕೆ ಸರ್, ಸ್ಕೋಡಾ ಸೂಪರ್ 2013 ಮ್ಯಾನುಫ್ಯಾಕ್ಚರ್ಡ್, 15 ರಿಜಿಸ್ಟ್ರೇಷನ್ ಸರ್ ಇದು. ಫುಲ್ಲಿ ಲೋಡೆಡ್ ವೆಹಿಕಲ್, ಆಟೋಮೆಟಿಕ್, ಎಲ್ಲ ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 80% to 90% ಟೈರ್ಸ್ ಕೂಡ ಇದೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, ಸೂಪರ್ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಪವರ್ಫುಲ್ ಇಂಜಿನ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ಡ್ಯೂಯಲ್ ಅಲ್ಲ ಆ್ಯಕ್ಚುಲಿ ಏರ್ ಬ್ಯಾಗ್ ಇದರಲ್ಲಿ. ಟಾಪ್ ಎಂಡ್ ಆಗಿರೋದ್ರಿಂದ ಸನ್ರೂಫ್ ಸಮೇತವಾಗಿ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ 6 to 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ರೇರಲ್ಲಿ ಸನ್ಶೇಡ್ಸ್ ಎಲ್ಲ ಬರುತ್ತೆ. ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಆ್ಯಂಡ್ 7 ಸ್ಪೀಡ್ DSG ಗೇರ್ ಬಾಕ್ಸು ಇದರಲ್ಲಿ ಬರುವಂಥದ್ದು. ಸರ್ ಪ್ರೈಸ್ ಇದು? ಸರ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಅದೂ ಇದೆ ಒಂದು ಪ್ಲಸ್ ಪಾಯಿಂಟ್ ಕಸ್ಟಮರ್ಗೆ. ಸಿಂಗಲ್ ಓನರ್ ಗಾಡಿ 6,75,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 15 ಮಾಡಲ್ ಗಾಡಿ. 7.5 ಲಕ್ಷ ಇದೆ ಮಾರ್ಕೆಟಲ್ಲಿ. 7.5 ಇಂದ 8 ಇದೆ. ಅದೇ ನಮಗೆ ಕೋಟಿಂಗ್ ಪ್ರೈಸೇ ಬೇಡ. 6,45,000 ಕೊಡ್ತೀನಿ ಸರ್ ಗಾಡಿ.
6,45,000 ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ. ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಹೆಡ್ಲ್ಯಾಂಪ್ ವಾಷರ್ಸು ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಬ್ಯೂಟಿಫುಲ್ ಕ್ರೂಸ್ ಇದೆ, ನೋಡ್ತಿರ್ಬೋದು. ಯಾರಾದರೂ ಕ್ರೂಸ್ ಲವರ್ಸ್ ಇದ್ದರೆ ಇಮಿಡಿಯೇಟ್ ಆಗಿ ಬನ್ನಿ, ಯಾಕೆಂದರೆ ಈ ಥರ ಕಂಡೀಷನ್ ಗಾಡಿ ಸ್ವಲ್ಪ ಕಷ್ಟ ಸಿಗೋದು ಮಾರ್ಕೆಟಲ್ಲಿ. ಯಾವ ಮಾಡಲು ಮತ್ತೆ ಮಾಡಲು ಸಿಗೋದು ಕಷ್ಟ ಸರ್. 2015 ಮಾಡಲ್ ಇದು, 15 ಮಾಡಲು LTZ ಆಪ್ಷನಲ್ ಫುಲ್ಲಿ ಲೋಡೆಡ್ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ, 89,000 ಕಿಲೋಮೀಟರ್ಸ್ ಓಡಿದೆ. ಡೀಸೆಲ್ ವೇರಿಯಂಟು, ಮ್ಯಾನ್ಯಲ್. 89,000 ಕಿಲೋಮೀಟರ್ ಓಡಿದೆ, ಡೀಸೆಲ್ ವೇರಿಯಂಟ್ ಮ್ಯಾನ್ಯುಯಲ್ಲು. ಏರ್ ಬ್ಯಾಗ್ ನೋಡ್ತಿರ್ಬೋದು, ಡ್ಯೂಯಲ್ ಏರ್ ಬ್ಯಾಗು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಪುಷ್ ಬಟನ್ ಸ್ಟಾರ್ಟು ಎಲ್ಲ ಬರುವಂಥದ್ದು. ಡೀಸೆಲ್ ರಾಕೆಟ್ ಅಂತ ಹೇಳಿ ಕರೀತಾರೆ ಇದನ್ನು. ಸರ್ ಪ್ರೈಸ್ ಇದು ಸರ್ ಮಾರ್ಕೆಟ್ ಪ್ರೈಸ್ ಕೊಳ್ಳ, ನನ್ನ ಪ್ರೈಸ್ ಕೊಳ್ಳ ಸರ್. ನಿಮ್ಮ ಪ್ರೈಸು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ನನ್ನ ಪ್ರೈಸ್ ಫೈನಲ್ ಪ್ರೈಸ್ ಅಂದರೆ 5.5 ಲ್ಯಾಕ್ಸ್ಗೆ ಕೊಟ್ಬಿಡ್ತೀನಿ ಸರ್. 5,50,000ಕ್ಕೆ 2015 ಮಾಡಲ್ ಕ್ರೂಸು LTZ ಟಾಪ್ ಎಂಡು ನೋಡ್ತಿರ್ಬೋದು, ವಿತ್ ಸನ್ ರೂಫು, ಪುಷ್ ಬಟನ್ ಸ್ಟಾರ್ಟು ಮತ್ತು 2 ಲೀಟರ್ ಪವರ್ಫುಲ್ ಇಂಜಿನು ಎಲ್ಲ ಬರುತ್ತೆ. ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ವೈಟ್ ಕಲರ್ ರೇರ್ ಸಿಗೋವಂಥದ್ದು ನಿಮಗೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಹೋಂಡಾ BRV ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ 2016 ಮಾಡಲ್ ಸರ್, ಇದು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಇದೆ, ಮಾತಾಡಂಗಿಲ್ಲ ಹಂಗಿದೆ ಗಾಡಿ. ಪುಷ್ ಸ್ಟಾರ್ಟರ್, ಫುಲ್ಲಿ ಲೋಡೆಡ್ ವೆಹಿಕಲ್. 2016 ಮಾಡಲ್. ಪ್ರೈಸು ಕೂಡ ನಿಮಗೆ ಕಮ್ಮಿ ಕೊಡ್ತೀನಿ, 6,75,000 ಇದೆ ಸರ್. 6,75,000ಕ್ಕೆ ನೋಡ್ತಿರ್ಬೋದು. ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು, ಆಟೋ ಫೋಲ್ಡಿಂಗ್ ವಾರ್ ವೀಮ್ಸ್ ಕೂಡ ಬರುತ್ತೆ, ಐವಿಟೆಕ್ ಸ್ಮೂತ್ ಇಂಜಿನ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಂಡ್ರಾಯ್ಡ್ ಹಾಕಿದ್ದಾರೆ ಇದಕ್ಕೆ. 7 ಸೀಟರ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ, ನೋಡ್ತಿರ್ಬೋದು. ಸರ್ ಪ್ರೈಸ್ ಇದು ಪ್ರೈಸ್ ಕೂಡ ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 6,45,000 ಕೊಟ್ಬಿಡ್ತೀನಿ ಸರ್. 6,75,000. ಯಾರಾದರೂ ಎರ್ಟಿಗಾ ನೋಡ್ತಿರೋರು ಒಂದ್ಸಲಿ ಬಂದು ಈ ಗಾಡಿ ನೋಡಿ. ಮಾಡಲಲ್ಲಿ ಒಳ್ಳೆ ಗಾಡಿ ಪ್ರೈಸಿಂಗಲ್ಲಿ ಸಿಗುತ್ತೆ. ಸೊ ಎರ್ಟಿಗಾಗಿಂತ ತುಂಬಾ ರಿಫೈನ್ಡು ಆಸ್ ವೆಲ್ ಆಸ್ ಸ್ಪೇಷಿಯಸ್ ಕೂಡ, ಸ್ಟ್ರಾಂಗ್ ಬರುತ್ತೆ, ಸ್ಟ್ರಾಂಗ್ ಕೂಡ ಸ್ಟ್ರಾಂಗ್. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್ ಎಲೆಂಟ್ರಾ ಇದೆ, ಬನ್ನಿ ಸರ್. ಎಲೆಂಟ್ರಾ ಕೂಡ ಅವೈಲೇಬಲ್ ಇರುವಂಥದ್ದು. ಯಾರಾದರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸ್ಗಳನ್ನ ನೋಡ್ತಾ ಇದ್ದರೆ ಸಾಕಷ್ಟು ವೆಹಿಕಲ್ ಯಾವಾಗಲೂ ಕೂಡ ಹೌಸ್ ಆಫ್ ಕಾರ್ಸಲ್ಲಿ ಇರುತ್ತೆ. ಯಾವ ಮಾಡಲು ಸರ್ ಇದು? ಎಲೆಂಟ್ರಾ ಅಂದರೆ ನಮ್ಮ ಹತ್ರ ಜಾಸ್ತಿ ಹೋಗೋದು ಗಾಡಿಗಳು ಸರ್ ಇದು. ಎಲೆಂಟ್ರಾ, ಕ್ರೂಸು, ಕ್ಯಾಪ್ಟಿವಾ. ಮಿಕ್ಕೋದೆ ಇದು ಹೋಲ್ಡೇ ಆಗಲ್ಲ ಗಾಡಿ. 10 to 15 ಡೇಸ್ ಮ್ಯಾಕ್ಸಿಮಮ್. ಈ ಗಾಡಿ ಅಂತೂ ಒಂದ್ಸಲ ಯಾರು ಕಸ್ಟಮರ್ ಬರ್ತಾರೆ ಅವ್ರು ತಗೊಂಡು ಹೋಗ್ತಾರೆ. 2013 ಮಾಡಲ್, ಸೆಕೆಂಡ್ ಓನರು, 90,000 ಓಡಿದೆ, ರೆಕಾರ್ಡೆಡ್ ಕಂಪನಿ ಸರ್ವಿಸು. ಇಷ್ಟು ಸ್ಮೂತ್ ಇದೆ ಅಂದರೆ ಗಾಡಿ. ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗಲ್ಲ ಗಾಡಿ ಸ್ಟಾರ್ಟ್ ಆಗಿದೆ ಅಂತ, ಹಂಗಿದೆ ಗಾಡಿ. ಪ್ರೈಸ್ ಕೂಡ ನಿಮಗೆ 5,95,000 ಇದೆ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,70,000 ಕೊಟ್ಬಿಡ್ತೀನಿ ಸರ್. 5,70,000ಕ್ಕೆ ಫೈನಲ್ ಆಗುತ್ತೆ. ಇದುವರೆಗೂ ನೋಡಿರುವಂತಹ ಎಲ್ಲ ಗಾಡಿಗಳು ಕೂಡ ಕರ್ನಾಟಕ ವೆಹಿಕಲ್ಸೇ ಆ್ಯಂಡ್ ಲೋನ್ ಕೂಡ ಆಗುವಂಥದ್ದು. ಮುಂಚೆ ಬಂದ್ಬಿಟ್ಟು ಇವರು 70% ಕರ್ನಾಟಕ ವೆಹಿಕಲ್ಸ್ ಮಾಡಿದ್ರೆ 30% ಬೇರೆ ಹೊರಗಡೆ ಸ್ಟೇಟ್ದು ಮಾಡ್ತಾಯಿದ್ರು. ಸೊ ಇವಾಗ ಸ್ವಲ್ಪ ರೆಗ್ಯುಲೇಷನ್ಸ್ ಚೇಂಜ್ ಆಗಿರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಕರ್ನಾಟಕ ವೆಹಿಕಲ್ಸ್ನೇ ಮಾಡ್ತಿರುವಂಥದ್ದು. ನೋಡ್ತಿರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಕ್ರೂಸ್ ಕಂಟ್ರೋಲ್ ಕೂಡ ಬರುವಂಥದ್ದು, ಫುಲ್ಲಿ ಲೋಡೆಡ್ ಸರ್ ಇದು. ಮತ್ತು ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಬರುತ್ತೆ. ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಸರ್. ಪ್ರೈಸ್ ಇದು ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಫರ್ 5,70,000 ಸರ್. 565 ಕೊಡಿ ಹೋಗಿ ಸರ್. 5,65,000ಕ್ಕೆ ಒಂದು ಲಕ್ಸುರಿ ಸೆಗ್ಮೆಂಟು ಹ್ಯುಂಡೈ ಎಲೆಂಟ್ರಾ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಆಪ್ಷನಲ್. ನೆಕ್ಸ್ಟ್ ವೆಹಿಕಲ್ ಬಂದು ನಿಮ್ದು ಹೊಂಡೈ ವರ್ನಾ ಫ್ಲೂಡಿಕ್ ಇದೆ ಸರ್. 2014 ಮಾಡಲ್. ಇದು ಕೂಡ ಸಿಂಗಲ್ ಓನರ್. 90,000 ಓಡಿದೆ ಗಾಡಿ. ಸೂಪರ್ ಆಗಿದೆ. 90 ಇಲ್ಲ, 78,000 ಓಡಿದೆ ಗಾಡಿ. ಕ್ಲಾಸ್ ಆಗಿದೆ ಸರ್. ಪೆಟ್ರೋಲ್ ವೇರಿಯಂಟು 1.6. ಪ್ರೈಸ್ ಸರ್ ಇದು? ಪ್ರೈಸ್ ಬಂದು 5,75,000 ಕೊಟ್ಟು ಮಾಡಿದ್ದೀನಿ ಸರ್. ಒಂದೇ ಒಂದು ರೇಟ್ ಕೊಡ್ತೀನಿ, 5,45,000 ಕೊಟ್ಬಿಡ್ತೀನಿ ಸರ್ ಗಾಡಿ. 5,45,000 ಫೈನಲ್ ಆಗುತ್ತೆ. 14 ಮಾಡಲ್ ಗಾಡಿ, ಸಿಂಗಲ್ ಓನರ್. ಇನ್ನೊಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಇನ್ನೊಂದು 10,000 ಕಮ್ಮಿ ಮಾಡೋಣ ಸರ್. 5,35,000 ಮಾಡ್ಕೊಡ್ತೀನಿ, ಫೈನಲ್ ಮಾಡ್ಕೊಡ್ತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಯಾವ ವೆಹಿಕಲ್ಗೆ ಫೈನಲ್ ಅಂತ ಕೇಳ್ತಾ ಇದ್ದೀನಿ, ಅದನ್ನ ಫೈನಲ್ ಹೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಏನು ಹೇಳಿದೀವಿ ಪ್ರೈಸು ಅದ್ರ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಆನ್ ಟೇಬಲ್ ಬನ್ನಿ, ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಸ್ಕೊಂಡು ಬರೇ ಕೈ ಕಳ್ಸಲ್ಲ ಸರ್, ಗಾಡಿ ಜೊತೆ ಕಳಿಸ್ಬಿಡ್ತೀನಿ. ಸೂಪರ್ ಸರ್, ಅದೇ ಬೇಕಾಗಿರೋದು ಮೇನು. ನೆಕ್ಸ್ಟ್ ವೆಹಿಕಲ್ ಒಂದು ರ್ಯಾಪಿಡ್ ಇದೆ. ಎಸ್ ಸರ್. ಸರ್ 2016 ಮಾಡಲ್ ಇದು, ಸಿಂಗಲ್ ಓನರು. 1,35,000 ನೋಡಿದೆ ಸರ್. ಮೀಟರ್ ಟ್ಯಾಂಪ್ ಮಾಡಿಸೋದು ಆ ಥರ ಏನಿಲ್ಲ ಸರ್. ಯಾವ ಗಾಡಿಗೂ ಇಲ್ಲಿ ಮೀಟರ್ ಟ್ಯಾಂಪ್ ಆಗಲ್ಲ. ಓಕೆ. ಅದು 2 ಲಕ್ಷ ಒಳ್ಳಿ, 3 ಲಕ್ಷ ಒಳ್ಳಿ, 10,000 ಒಳ್ಳಿ ಎಲ್ಲ ನಿಮಗೆ ಹಿಸ್ಟ್ರಿ ಜೊತೆ ಕೊಡ್ತೀನಿ ಗಾಡಿ. ಇದನ್ನು ಕೂಡ ನಿಮಗೆ 1,35,000 ರೆಕಾರ್ಡೆಡ್ ಓಡಿದೆ. ಸಿಂಗಲ್ ಓನರ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಪ್ರೈಸ್ ಕೂಡ ಕೊಡ್ತೀನಿ 5,95,000 ಕೋಟಿಂಗ್ ಸರ್, ಕೋಟಿಂಗ್ ಪ್ರೈಸು. ಆದರೆ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 5,55,000 ಕೊಡ್ತೀನಿ ಸರ್ ಗಾಡಿ. ಯಾವ ಮಾಡಲು ಸರ್ ಇದು? 16 ಮಾಡಲ್, ಸಿಂಗಲ್ ಓನರ್. 16 ಮಾಡಲ್ ರ್ಯಾಪಿಡ್ 5,55,000 ಕೊಡಿ. 55,000ಕ್ಕೆ ಫೈನಲ್ ಆಗುವಂಥದ್ದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ರ್ಯಾಪಿಡ್, ಬಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಆಫ್ಟರ್ ಮಾರ್ಕೆಟ್ ಇದೆ ಸರ್. 2013 ಮಾಡಲ್, ಸೆಕೆಂಡ್ ಓನರ್ ಸರ್. ಕಮ್ಮಿ ಬಜೆಟಲ್ಲಿ ರ್ಯಾಪಿಡ್ಗಳೆಲ್ಲ ನೋಡ್ತಾ ಇರ್ತಾರೆ, ಸುಮಾರು ಹುಡುಗರು ಇರ್ತಾರೆ, ಸ್ಟೂಡೆಂಟ್ಸು ಚೆಕ್ ಮಾಡ್ತಾ ಇರ್ತಾರೆ ಬೇಕು ಗಾಡಿ ಕಮ್ಮಿ ಬಜೆಟಲ್ಲಿ ಅಂತ. 2013 ಮಾಡಲ್ ಗಾಡಿ, ಸೆಕೆಂಡ್ ಓನರು.
ಕೋಟಿಂಗ್ ಕೂಡ ನಿಮಗೆ ಕೊಡ್ತೀನಿ ಒಳ್ಳೆ ಪ್ರೈಸ್ಗೆ 3,95,000 ಕೊಟ್ಟು ಮಾಡಿದ್ದೀನಿ ಸರ್. 3,70,000 ಕೊಟ್ಟು ತೊಗೊಂಡೋಗಿ ಸರ್. 3,70,000 ಫೈನಲ್ ಆಗುವಂಥದ್ದು. ಸೊ ಅಲಾಯ್ ವೀಲ್ಸ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಒಂದು ಬ್ಯೂಟಿಫುಲ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಮತ್ತು ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ ಇದಕ್ಕೆ. ಆ್ಯಂಡ್ ಇಂಟೀರಿಯರ್ ಆ್ಯಸ್ ಯೂಶುವಲ್ ಆಗಿ ನಿಮಗೆ ಏರ್ ಬ್ಯಾಗ್ಸು, ABS ಎಲ್ಲ ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಒಂದು ಬಜೆಟಲ್ಲಿ 7 ಸೀಟರ್ ನೋಡ್ತಾ ಇದ್ದು ಬಟ್ ಲಕ್ಸುರಿನೂ ಇರಬೇಕು ಅಂತ ಹೇಳಿದ್ರೆ, ಸೊ ಇದು ಲಕ್ಸುರಿ ಬರುತ್ತೆ, ಸ್ಟ್ರಾಂಗ್ ಬರುತ್ತೆ, ಒಳ್ಳೆ ಹೆವಿ ವೆಹಿಕಲ್ ಸರ್. ಇದು ಸ್ಯಾಂಟಾ ಫಿ 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 1,55,000 ಕಿಲೋಮೀಟರ್ಸ್ ಓಡಿದೆ. ಇದು ಕೂಡ ನಿಮಗೆ ಏರ್ ಬ್ಯಾಗ್ಸ್, ABS, ಅಲೈಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಪ್ರೈಸ್ ಕೂಡ ಕೊಡ್ತೀನಿ ಮಾರ್ಕೆಟಿಂದ ನಿಮಗೆ 1 ಲಕ್ಷ ಕಮ್ಮಿ ಕೊಡ್ತೀನಿ. 6,25,000 ಕೋಟಿಂಗ್ ಇದೆ ಸರ್. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಂದೇ ರೇಟ್ ಕೊಡ್ತೀನಿ ಸರ್, 5.5 lakhs ಕೊಡ್ತೀನಿ. 5,50,000 ಸ್ಯಾಂಟಾ ಫಿ ಕೊಡ್ತೀನಿ. ಓಕೆ, ಮಾಡಲಿ ಸರ್ ಇದು 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ. 1,50,000 ಲೋನ್ ಆಗುತ್ತೆ, ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಅಮೇಜ್ ಇದೆ. ಎಸ್ ಸರ್. ಸರ್ ಮೊಬೈಲಿಯೋ ಹೋಂಡಾ ಮೊಬೈಲಿಯೋ 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಕೂಡ ನಿಮಗೆ 5,75,000 ಕೋಟ್ ಮಾಡಿದ್ದೀನಿ ಸರ್. ಇದು 545 ಕ್ಲೋಸ್ ಮಾಡ್ಕೊಡ್ತೀನಿ. ಸೊ 7 ಸೀಟರ್ ನೋಡ್ತಿರೋರಿಗೆ ಮೊಬೈಲಿಯೋ ಕೂಡ ಅವೈಲೇಬಲ್ ಇದೆ, ಒಳ್ಳೆ ಆಪ್ಷನ್ನು. ಇಲ್ಲ ನನಗೆ ಪವರ್ ಬೇಕು, ಸ್ವಲ್ಪ ಕಂಫರ್ಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ BRV ಕೂಡ ಅವೈಲೇಬಲ್ ಇರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು XUV 500 ಇದೆ. ಎಸ್ ಸರ್. ಒಂಥರ ಆನೆ ಸರ್ ಇದು, ಎಲ್ಲರಿಗೂ ಗೊತ್ತು, ಹೇಳಂಗೆ ಇಲ್ಲ ಕಸ್ಟಮರ್ಸ್ಗೆ. ಗಾಡಿ ಬಂದು ಮಾಡಲು ಇದೆ, ಪ್ರೈಸು ಕೊಡ್ತೀನಿ. 2014 ಮಾಡಲ್ W8 ಇದು. ಓಕೆ, ಸಿಂಗಲ್ ಓನರ್ ಗಾಡಿ, ಸೂಪರ್ ಆಗಿದೆ. 78,000 ನೋಡಿದೆ ಸರ್ ಗಾಡಿ. ಗಾಡಿ ನೋಡ್ಬೋದು, ಗಾಡಿ ಫುಲ್ ಕ್ಲೀನ್, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಪ್ರೈಸ್ ಬಂದು 8,25,000 ಕೋಟಿಂಗ್ ಇದೆ ಸರ್. ಫೈನಲ್ ಟು ಫೈನಲ್ 7,85,000 ಕೊಡ್ತೀನಿ ಸರ್. 7,85,000 ಮಾಡಲ್ ಗಾಡಿ ಸಿಗ್ತಾ ಇದೆ. XUV 500 ಲೋನ್ ಕೂಡ ಆಗುವಂಥದ್ದು. ಸರ್ ಇದು ಯಾವ ವೇರಿಯಂಟ್ ಸರ್? ಇದು W8 ಸರ್. W8 ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಟಾಪ್ ವೇರಿಯಂಟು. ಸನ್ ರೂಫ್ ಒಂದು ಬರಲ್ಲ, ಇನ್ನೆಲ್ಲ ಫೀಚರ್ಸು ಬರೋವಂಥದ್ದು. 6 ಏರ್ ಬ್ಯಾಗು, ಕ್ರೂಸ್ ಕಂಟ್ರೋಲು, ಮತ್ತು ಆಟೋ ಫೋಲ್ಡಿಂಗ್ ORVMಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಎಲ್ಲ ಫೀಚರ್ಸ್ ಬರುವಂಥದ್ದು. ಸೊ XUV 500ಗಿಂತ ಬಜೆಟಲ್ಲಿ ಬೇಕು, ಬಟ್ ಲಕ್ಸುರಿ ಬೇಕು ಅಂತ ಹೇಳಿದ್ರೆ ರೆಕ್ಸ್ಟಾನ್ ಲಕ್ಸುರಿಯಲ್ಲಿ ಕಮ್ಮಿ ಬಜೆಟಲ್ಲಿ ಕೊಡ್ತೀನಿ ಸರ್. ಎಸ್ ಸರ್. 2013 ಮಾಡಲ್ RX-7, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸಾರಿ, ಥರ್ಡ್ ಓನರ್ ಆಗಿದೆ. RX-7 ಇದು. ಇನ್ನು ಇದರಲ್ಲೇ ಇನ್ನೊಂದಿದೆ ನನ್ನ ಹತ್ರ, RX-5 ಇದೆ. ಅದು ಸೆಕೆಂಡ್ ಓನರ್ ಇದೆ, ಸೇಮ್ ಕಲರು. ಆದರೆ ಅದಕ್ಕೆ ಸನ್ ರೂಫ್ ಬರಲ್ಲ, ಇದಕ್ಕೆ ಸನ್ ರೂಫು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಪ್ರೈಸ್ ಬಂದು 5,95,000 ಸರ್. 5,95,000. ಲಾಸ್ಟ್ ಪ್ರೈಸ್ ಬಂದು 570 ಕೊಡಿ ತೊಗೊಂಡೋಗಿ ಗಾಡಿ. 5,70,000 ಫೈನಲ್ ಮಾಡಿಕೊಡ್ತೀರಾ. ಫುಲ್ಲಿ ಲಕ್ಸುರಿ ಫೀಚರ್ಸು. ಆ್ಯಂಡ್ ಇದರಲ್ಲಿ ಇರುವಂಥದ್ದು ಆ್ಯಕ್ಚುಲಿ ಮರ್ಸಿಡಿಸ್ ಅವ್ರದ್ದು ಮತ್ತು ಇಂಜಿನ್ ಬರೋದೆ. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೂ ಮಾಡಲ್ ಗಾಡಿ ಬೇಕಂದ್ರೆ 2016 ಮಾಡೋದು ಇದೆ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, RX-7 ಇದನ್ನು ಕೂಡ ನಾನು 8.5 lakhs ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 7,75,000 ಕೊಟ್ಬಿಡ್ತೀನಿ ಸರ್ ಗಾಡಿ. 7,75,000ಗೆ ಒಂದು ಮಾಡಲು ರೆಕ್ಸ್ಟಾನು ಫೈನಲ್ ಆಗುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಎಲ್ಲ ಫೀಚರ್ಸ್ ಬರುವಂಥದ್ದು. 6 ಏರ್ ಬ್ಯಾಗು, ಆಟೋಮೆಟಿಕ್ ಗೇರ್ ಬಾಕ್ಸ್, ಇದು ಡೀಸಲ್ಲು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲು, ಎಲೆಕ್ಟ್ರಿಕ್ ಸೀಟ್ಸು, ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಫೀಚರ್ಸ್ ಬರುವಂಥದ್ದು. 1,35,000 ಓಡಿದೆ ಗಾಡಿ, ಆದರೆ ರೆಕಾರ್ಡೆಡ್ ಸಿಗುತ್ತೆ ಸರ್. ಸೂಪರ್ ಸರ್. ಹಾಗಾದರೆ ಆ್ಯಂಡ್ ಇದೆಲ್ಲ ಸರ್ವಿಸ್ ಬಂದುಬಿಟ್ಟು ಮಹೇಂದ್ರದಲ್ಲಿ ನೀವು ಮಾಡಿಸ್ಕೋಬೋದು. ರೆಕ್ಸ್ಟಾನ್ ಬಂದುಬಿಟ್ಟು ಮಹೇಂದ್ರ ಟೈಅಪ್ಪನ್ನೇ. ಸೊ ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಕಾರೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಬೇಕಾದಂತಹ ಕಾರ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.